ಸೇಂಟ್ ಅಲೋಷಿಯಸ್ ಗೋನ್ಸಾಗ ಶಾಲೆಯಲ್ಲಿ ಕಿಂಡರ್ ಗಾರ್ಡನ್ ಮಕ್ಕಳಿಗಾಗಿ ಬನ್ನಿ ಚಳವಳಿಯ ದೀಕ್ಷಾ ಪ್ರದಾನ ಕಾರ್ಯಕ್ರಮವು ನಡೆಯಿತು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಗೈಡ್ ಹೆಚ್ಚುವರಿ ಆಯುಕ್ತರಾದ ಫೆಲ್ಸಿ ಜೀನಾ ಫರ್ನಾಂಡಿಸ್ ಅವರು ಬನ್ನಿ ನಿಯಮಗಳ ಬಗ್ಗೆ ವಿವರಿಸಿ ಎಳೆಯ ಮಕ್ಕಳಿಗೆ ಬನ್ನಿಯಿಂದಾಗುವ ಪ್ರಯೋಜನಗಳು ಮತ್ತು ಮೌಲ್ಯಗಳನ್ನು ವಿವರಿಸಿದ್ರು. ಸಂಸ್ಥೆಯ ಪ್ರಾಂಶುಪಾಲರಾದ ರೆವರೆಂಡ್ ಫಾದರ್ ಮೆಲ್ವಿನ್ ಅನಿಲ್ ಲೋಬೋ ಅವರು ಮಾತನಾಡಿ ಬನ್ನಿಯ ಸದಾ ನಗುತ್ತಿರಿ ಎಂಬ ಧ್ಯೇಯವಾಕ್ಯವನ್ನ ಅನುಸರಿಸಲು ಮತ್ತು ಸದಾ ಸಕ್ರಿಯರಾಗಿ ಕ್ರಿಯಾಶೀಲರಾಗಿರಿ ಎಂದು ಕರೆ ನೀಡಿದ್ರು. ಸಂಸ್ಥೆಯ 161 ಎಳೆಯ ಬನ್ನಿಗಳು ಸಮವಸ್ತ್ರವನ್ನ ಸ್ವೀಕರಿಸಿದ್ರು. ಸಾಮೂಹಿಕ ಕವಾಯತು ನಡೆಸಲಾಯಿತು. ಸಂಸ್ಥೆಯ ಉಪಪ್ರಾಂಶುಪಾಲರಾದ ಹಾಗೂ ಕಿಂಡರ್ ಗಾರ್ಡನ್ ಸಮನ್ವಯಾಧಿಕಾರಿಯಾಗಿರುವ ಅಪರ್ಣಾ ಸುರೇಶ್ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಅರಿವೆಲ್ ರೆಫೆಲೋ, ಚರಿತಾ ಕಿಯಾರ್, ಅನಿತಾ ನಜರತ್ ಮತ್ತು ವೆರೋನಿಕಾ ಡಿಸೋಸಾ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್, ಮಂಗಳೂರು.